ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಸಮಾರಂಭ ಎಲ್ಲೇ ಇರಲಿ, ಸೀಮಂತದಿಂದ ಮದುವೆವರೆಗೂ ಯಾವುದೇ ಆಗಿರಲಿ, ನಿಮ್ಮ ಕನಸನ್ನು ನನಸು ಮಾಡಲು ನಾವಿದ್ದೇವೆ. ಕಳೆದ 24 ವರ್ಷದ ಸುದೀರ್ಘ ಅನುಭವ, ಶ್ರೇಷ್ಠತೆ, ಸ್ವಚ್ಛತೆ, ಬದ್ಧತೆ ನಮ್ಮ ಗುರಿ. ಸಂಪರ್ಕಿಸಿ ಇನ್ನೋವೇಟಿವ್ ಐ ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್. ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ಕುದಿ ಹೆಚ್ಚೆವೆ ಗಟಹುದು ಕಡಿಮೆ ಇರೆ ಹಸಿನಾತ, ಕದಡಲೊಡೆಯುವುದು ಹಾಲು ಸೂಕ್ಷ್ಮವದರ ಹದ. ಅದರ ಒಲೆ ಮನದ ಹದ, ಅದನೆಚ್ಚರದಿ ನೋಡು, ಬದುಕು ಸೊಗಹದದಿಂದ ಮಂಕುತಿಮ್ಮ ಮಂಕುತಿಮ್ಮ. ವಸಂತಿ, ವಸಂತಿ, ಒಂದು ದೊಡ್ಡ ಕಾಫಿ ತಗೊಂಡು ಬಮ್ಮ. ವಸಂತಿ, ಇವಳೆ ಎಲ್ಲಿದ್ಯೆ? ಒಂದು ದೊಡ್ಡ ಕಾಫಿ ತಗೊಂಬ. ಅಯ್ಯೋ, ಏನ್ರಿ ನಿಮ್ದು 3 ಹೊತ್ತು ವಾಸಂತಿ ವಾಸಂತಿ ಅಂತ ಜಪ? ಅಲ್ಲ, ಅವಳು ಎಲ್ಲಿ ಹೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಏನಾದ್ರೂ ಯೋಚನೆ ಇದೆಯಾ ನಿಮ್ಗೆ? ಕರೆದ ತಕ್ಷಣ ದೇವ್ರ ತರ ಬಂದು ನಿಂತ್ಕೊಂಡ್ಬಿಡ್ಬೇಕು ಅಷ್ಟೇ ಅಲ್ವಾ? ಯಾಕೆ ಅದೇನೋ ಉಲ್ಟಾ ಸೀದೆಲ್ಲ ಮಾತಾಡ್ತಾ ಇದ್ಯಾ? ಅದೇನಾಯ್ತು ಅಂತ ನೇರವಾಗಿ ಹೇಳು. ಅವಳು ಕಾಲೇಜ್ ಮುಗಿಯೋದು ಎಷ್ಟೊತ್ತಿಗ್ರಿ? 4 ಗಂಟೆಗೆ. ವಾಪಸ್ ಮನೆಗೆ ಬರೋದು 4:45. ಇವಾಗ ಎಷ್ಟು ಟೈಮು? 5:15 ಗಂಟೆ ಆಗಿದೆ. ಓ, ಅರ್ಥವಾಯ್ತು ಬಿಡು. ಅವಳಿಂದು ಮನೆಗೆ ಬಂದಿಲ್ಲ, ಅದಕ್ಕೆ ಎಷ್ಟೊಂದು ಕೆಂಡ ಹಾಕರ್ತಾ ಇದ್ಯಾ ಅಲ್ವಾ? ಇವತ್ತು ಒಂದ್ ದಿವಸದ ಕತೆ ಹೇಳ್ರಿ, ತುಂಬಾ ಬದಲಾಗೋಗಿದ್ದಾಳೆ. ಈಗ 8 ದಿವಸ ಆಯ್ತು ಅವಳು ಬದಲಾಗಿ. ನಿತ್ಯ ತಡವಾಗಿ ಮನೆಗೆ ಬರ್ತಾಳೆ. ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಏನೂ ಹೇಳಲ್ಲ. ತುಂಬಾ ಬಲವಂತ ಮಾಡಿದ್ರೆ ಸಾಯೋಕ್ಕಂತೂ ಹೋಗಿರ್ಲಿಲ್ಲ, ಬದುಕಿದ್ದೀನಲ್ಲ ಖುಷಿ ಪಡು ಅಂತ ಹೇಳಿ ರೂಮಿಗೆ ಹೋಗಿ ಬಾಗ್ಲು ಹಾಕೋತಾಳೆ. ಹೌದಾ? ಅಷ್ಟೇ ಅಲ್ಲ ರೀ, ಮೊದ್ಲಿನ ತರ ಮನೇಲಿ ಸಹಾಯ ಮಾಡೋದಾಗ್ಲಿ, ಊಟ ತಿಂಡಿ ಮಾಡೋದಾಗ್ಲಿ ಏನೂ ಮಾಡಲ್ಲ. ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ. ಡಿಗ್ರಿ ಫೈನಲ್ ಇಯರ್ ಅಲ್ವೇನೆ, ಓದಿನ ಕಡೆ ಗಮನ ಜಾಸ್ತಿಯಾಗಿ ಬಾಕಿ ಕಡೆ ಅಷ್ಟೊಂದು ಗಮನ ಇಲ್ಲ ಅಂತ ಅನ್ಸುತ್ತೆ. ಬೆಂಕಿ ಬಿತ್ತು ಅವಳು ಓದ್ಗೆ. ಹೋದ್ವಾರದಲ್ಲಿ 2 ದಿನ ಕಾಲೇಜ್ಗೆ ಹೋಗಿಲ್ವಂತವಳು. ಯಾರೇ ಹೇಳಿದ್ದು? ಇನ್ಯಾರು ಇದಾಳೆಲ್ಲ ಅವಳು ಕ್ಲೋಸ್ ಫ್ರೆಂಡು ಚಂದನ. ಚಂದನನ? ನೋಡಮ್ಮ ಚಂದನ, ನಿನಗೆ ವಾಸಂತಿ ಬಗ್ಗೆ ಏನು ಗೊತ್ತೋ ಮುಚ್ಚುಮರೆ ಮಾಡ್ದಿರ ಪೂರ್ತಿ ಎಲ್ಲ ಹೇಳ್ಬಿಡಮ್ಮ. ಅವಳು ಇತ್ತೀಚೆಗೆ ಯಾಕೋ ಮೊದಲಿನಂತಿಲ್ಲ, ಓದಿನಲ್ಲೂ ಆಸಕ್ತಿ ಇಲ್ಲ, ಮನೆ ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ, ಯಾವುದರಲ್ಲೂ ಆಸಕ್ತಿನೇ ತೋರಿಸ್ತಾ ಇಲ್ಲ. ನಂಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅಂಕಲ್. ನೀನು ಗೊತ್ತಿರೋ ಸತ್ಯ ಹೇಳು, ಆದರೆ ಸುಳ್ಳು ಹೇಳಿ ಸಮಾಧಾನ ಮಾತ್ರ ಮಾಡಕ್ಕೆ ಹೋಗ್ಬೇಡ. ಹೇಳ್ತೀನಿ, ಆದರೆ ಅವಳು ಬಂದ ಮೇಲೆ ಹೊಡೆಯೋದು ಬೈಯೋದು ಎಲ್ಲ ಮಾಡಬಾರ್ದು. ಸರಿ ಹೇಳು.
ವಾಸಂತಿ ಒಬ್ಬರನ್ನ ಲವ್ ಮಾಡ್ತಾ ಇದ್ದಾಳೆ. ಅವರು ವಯಸ್ಸಲ್ಲಿ ತುಂಬಾ ದೊಡ್ಡವರು. ಅವ್ರಿಗೆ ಮದುವೆ ಆಗಿ ಒಂದು ಮಗುನೂ ಇದೆ. ಅವ್ರ ಬಗ್ಗೆ ಇವಳು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾಳೆ. ಏನ್ರಿ ಇದು ಕರ್ಮ, ಕೇಳಕ್ಕೆ ಅಸಹ್ಯ ಆಗ್ತಿದ್ಯಲ್ರಿ. ಯಾರಮ್ಮ ಅವನು? ನನ್ನ ಮಗಳು ತಲೆ ಕೆಡಿಸ್ತಿರೋನು. ಈಗಲೇ ಹೋಗಿ ಅವನನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಕೋಪ ಮಾಡ್ಕೋಬೇಡಿ ಅಂಕಲ್ ಪ್ಲೀಸ್, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅಂದ್ರೆ ಇವಳೇ ಅವ್ರ ಹಿಂದೆ ಬಿದ್ದಿದ್ದಾಳೆ ಅಂತೀಯಾ? ಹೌದು ಆಂಟಿ, ಅವರು ಅಪ್ರೋಚ್ ಮಾಡ್ತಿದ್ದ ಹಂಗೇನೆ ಅವ್ರು ಹೇಳಿದ್ರು ನನಗೆ ಮದುವೆ ಆಗಿದೆ, ನನ್ನಿಂದ ದೂರ ಇರು ಅಂತ. ಆದರೂ ಇವಳು ಕೇಳಲಿಲ್ಲ. ಅವಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ನಾನು ನನ್ನ ಫ್ರೆಂಡ್ಸ್ ಎಷ್ಟು ಹೇಳಿದ್ವಿ ಅವಳಿಗೆ. ಅವಳದು ಒಂದೇ ಹಠ, ಮದುವೆ ಆದರೆ ಅವರನ್ನೇ ಆಗ್ತೀನಿ ಅಂತ. ಇದೇನಾದ್ರೂ ದೊಡ್ಡ ವಿಷಯ ಆಗಿ ಅಕಸ್ಮಾತ್ ಅವಳು ತೊಂದರೆಗೆ ಸಿಗಾಕೊಂಡ್ರೆ ಅಂತ ಅವರು ಕೆಲಸನೇ ರಿಸೈನ್ ಮಾಡಿ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಅವತ್ತಿಂದ ಅವಳನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ತಗೊಳ್ಳೆ, ಒಂದು ಲೋಟ ಹಾಲಾದರೂ ಕುಡಿಯೇ. ನಂಗೆ ಬೇಡ. ಹಠ ಮಾಡಬೇಡ್ವೆ. ನೀನು ಸರಿಯಾಗಿ ಊಟ ತಿಂಡಿ ಮಾಡಿ ವಾರದ ಮೇಲಾಯ್ತು. ಬಲವಂತವಾಗಿ ತಟ್ಟೆ ಮುಂದೆ ಕೂಡಿಸಿದ್ರೆ ಕೋಳಿ ಕೆದಕ್ತಕ್ಕೆದಕ್ಕೆ ಎದ್ದೊಟ್ಟೋಗ್ತೀಯ. ಮಂಕ್ ಬಡ್ದೋಳ್ತಳ ಒಬ್ಬಳೇ ಕೂತು ಯೋಚಿಸ್ತಾ ಇರ್ತೀಯ. ಇನ್ನಷ್ಟಕ್ಕೆ ನೀನೇ ಅಳ್ತಾ ಕೂತಿರ್ತೀಯ. ಏನಾಯ್ತು ಮಗು? ನನ್ನ ಹತ್ರ ಹೇಳು, ನಾನು ನಿನ್ನ ಅರ್ಥ ಮಾಡ್ಕೋತೀನಿ. ನಾನು ನಿನ್ನ ತಾಯಿ ಕಣೆ, ಅರ್ಥ ಮಾಡ್ಕೋತೀನಿ. ನನ್ನ ತಾಯಿ ತಾನೇ, ಅರ್ಥ ಮಾಡ್ಕೋತೀರ ತಾನೇ? ನನ್ನ ಪಾಡಿಗೆ ನಂಗೆ ಬಿಟ್ಬಿಡಿ ಪ್ಲೀಸ್. ವಾಸಂತಿ, ನಂಗೇನು ಬೇಡ, ಯಾರು ಬೇಡ. ಈ ಕಾಲೇಜು, ಫ್ರೆಂಡ್ಸು, ಸ್ಟಡೀಸು ಏನು ಬೇಡ. ವಾಸಂತಿ, ಲೀವ್ ಮೀ ಅಲೋನ್. ಹಲೋ, ಡಾಕ್ಟರ್ ಇಂದ್ರಮ್ಮ ಅವರಾ? ನಾನು ಶ್ರೀಧರ್ ಅಂತ. ನನ್ನ ಮಗಳು ವಾಸಂತಿ. ಹಾಂ, ಆಯಿತು ಆಯಿತು ಡಾಕ್ಟರ್, ಥ್ಯಾಂಕ್ ಯು. ಫ್ಯಾಮಿಲಿ ಸೈಕಾಲಜಿಸ್ಟು ಇಂದ್ರಮ್ಮ ಅಂತ ಒಬ್ರು ಡಾಕ್ಟರ್ ಇದ್ದಾರೆ. ಅವ್ರ ಹತ್ರ ವಾಸಂತಿ ವಿಷಯ ಎಲ್ಲ ಹೇಳಿದೆ. ಅವರು ನಾಳೆ ಅವಳನ್ನ ಕರ್ಕೊಬನ್ನಿ ಅಂತ ಹೇಳಿದ್ದಾರೆ. ರೀ, ನಮ್ಮ ಮಗಳಿಗೆ ಹುಚ್ಚಿಡಿತಿದ್ಯಾ? ಚೇಚೆ ಅಲ್ಲ ಕಣೆ, ಆದರೆ ಅವಳನ್ನ ಹಾಗೆ ಬಿಟ್ಟರೆ ಹುಚ್ಚಿಡಿಬೋದೇನೋ ಅಂತ. ನಾನು ಪ್ರೊಫೆಸರ್ ಅವಿನಾಶ್ನ ಪ್ರೀತಿಸ್ತಾ ಇದ್ದೆ, ಅದು ತಪ್ಪಾ? ಪ್ರೀತಿಸೋದು ಖಂಡಿತ ತಪ್ಪಲ್ಲ ಡಿಯರ್, ಆದರೆ ತಪ್ಪಾದ ವ್ಯಕ್ತಿನ ಪ್ರೀತಿಸೋ ತಪ್ಪು. ಅದು ರೆಸಿಪ್ರೋಕಲ್ ಆಗಿರಬೇಕು, ಪರಸ್ಪರ ಇಷ್ಟಪಡಬೇಕು. ಪ್ರೀತಿ ಅಂದರೆ ಸಂತೋಷ ಕೊಡಬೇಕು, ನೋವಲ್ಲ. ನಿನಗೆ ಗೊತ್ತಿರೋ ಹಾಗೆ ಈಗಾಗಲೇ ಅವಿನಾಶ್ಗೆ ಮದುವೆ ಆಗಿದೆ. ಹೆಂಡತಿ, ಮಕ್ಕಳು, ಸಂಸಾರ ಅಂತ ಅವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಆತ ಫ್ಯಾಮಿಲಿಗೆ ಸಿನ್ಸಿಯರ್ ಆಗಿದ್ದಾರೆ, ಅದಕ್ಕೆ ನಿನಗೆ ಬುದ್ಧಿ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಿನ್ನನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ರು.
ಲಕ್ಕಿಲಿ ಅದು ಯಾವುದಕ್ಕೂ ಅವಕಾಶ ಕೊಡದೆ ನಿನ್ನ ಕನ್ಫ್ಯೂಷನ್ಸ್ನ ನಿನ್ನ ಇಲ್ಯೂಷನ್ಸ್ನ ಕ್ಲಿಯರ್ ಮಾಡಿದ್ದಾರೆ ಅಂತಂದರೆ ರಿಯಲಿ ಹೀಸ್ ಅ ಜೆಂಟಲ್ಮನ್. ಬಟ್ ನಿನ್ನ ಮನಸ್ಸು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಬಿಕಾಸ್ ನಿನ್ನ ಪಾಡಿಗೆ ಮುಂದೆ ಹೋಗ್ತಾನೆ ಇದೆಯಾ, ಅವ್ರ ಮಾತನ್ನು ನೀನು ಕೇಳಿಸ್ಕೊತಾನೇ ಇಲ್ಲ. ಆತ ಯಾವತ್ತೂ ನಿನ್ನನ್ನು ಪ್ರೀತಿಸ್ಲಿಲ್ಲ, ನೀನು ಮಾತ್ರ ನಿನ್ನ ಕಲ್ಪನೆಯಲ್ಲಿ ಅವನನ್ನು ಪ್ರೀತಿಸ್ತಾನೇ ಇದ್ದೆ. ದಟ್ಸ್ ಇನ್ಫ್ಯಾಚುಯೇಷನ್, ಅದು ಆಕರ್ಷಣೆ ಅಷ್ಟೇ. ಈ ವಯಸ್ಸಲ್ಲಿ ಹೆಣ್ಣಿನ ಮನಸ್ಸು ಹಸಿ ಹಾಲಿನ ಥರ ಇರುತ್ತೆ ವಾಸಂತಿ. ಅದನ್ನ ಹದವಾಗಿ ಕಾಯಿಸಿದ್ರೆ ಮಾತ್ರ ಕುಡಿಯೋದಕ್ಕೆ ಯೋಗ್ಯ. ಹೆಚ್ಚು ಕಾಯಿಸಿದ್ರೆ ತಳ ಹಿಡಿದು ಸೀದ್ ಹೋಗುತ್ತೆ. ತಪ್ಪು ಹೆಜ್ಜೆ, ಒಂದು ತಪ್ಪು ನಿರ್ಧಾರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಡಿಯರ್. ಪ್ರೀತಿ ಕಣ್ಮುಚ್ಸುತ್ತೆ, ಆದರೆ ಅದರ ಪರಿಣಾಮ ಜೀವನದ ದಿಕ್ಕನ್ನೇ ಕುರುಡು ಮಾಡುತ್ತೆ. ಅವಿನಾಶ್ ನಿನ್ನ ಜೀವನದಲ್ಲಿ ಒಬ್ಬ ಫ್ರೆಂಡ್ ಅಷ್ಟೇ, ಅವನೇ ನಿನ್ನ ಜೀವನ ಅಲ್ಲ. ನಿನ್ನ ಪ್ರೀತಿಸೋರು ನಿನ್ನ ಮನೇಲೇ ಇದ್ದಾರೆ, ನೀನು ನೋಡ್ತಿಲ್ಲ ಅಷ್ಟೇ. ಇದುವರೆಗೂ ನೀನು ಕಳ್ಕೊಂಡಿರೋದು ಏನೂ ಇಲ್ಲ. ಇನ್ನು ಪಡ್ಕೊಳ್ಳೋಕ್ಕೆ ಜೀವನದ ಹಾದಿ ಸುದೀರ್ಘವಾಗಿದೆ. ನೀನು ಇವಾಗ ಚೆನ್ನಾಗಿ ಓದು, ನಡೆದಿದ್ದೆಲ್ಲ ಮರ್ತು ಹೋಗು. ಆದರೆ ಮುಂದೊಂದು ದಿನ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋತೀಯಲ್ಲ, ಆಗ ಹಿಂದೆ ನಡೆದಿದ್ದೆಲ್ಲ ಹಿಂತಿರುಗಿ ನೋಡು. ಆಗ ಅದನ್ನು ನೋಡಿ ಅದನ್ನ ಮೆಲ್ಕು ಹಾಕಿ ನೀನು ಜೋರಾಗಿ ನಗ್ತೀಯ. ಥ್ಯಾಂಕ್ ಯು ಮೇಡಮ್, ನನ್ನ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರಿ. ನನ್ನ ಫ್ಯೂಚರ್ ಬಗ್ಗೆ ನಂಗೆ ಇವಾಗ ಕ್ಲಾರಿಟಿ ಸಿಕ್ತು. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಚೆನ್ನಾಗಿ ಓದಿ ಮುಂದೆ ಬರ್ತೀನಿ. ಮತ್ತೆ ಅವಿನಾಶ್? ನಾನು ಅವ್ರನ್ನ ಲೈಕ್ ಮಾಡಿದೆ, ಲೈಫು ಎಕ್ಸೆಪ್ಟ್ ಮಾಡಲಿಲ್ಲ, ರಿಜೆಕ್ಟ್ ಮಾಡ್ತು ಅಂತ ನಾನು ಸುಮ್ಮನಾಗ್ಬಿಡ್ತೀನಿ. ನಾವು ಹೆತ್ತವರು ಮಕ್ಕಳನ್ನ ತುಂಬ ಪ್ರೀತಿಸ್ತೀವಿ, ಮಕ್ಕಳಿಗೆ ಬೇಕಾದನ್ನೆಲ್ಲ ಕೊಡಿಸ್ತೀವಿ, ಅವ್ರಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿನ ಕಲಿಸ್ತೀವಿ, ಸಮಾಜದ ರೀತಿ ರಿವಾಜುಗಳನ್ನು ಕೂಡ ಕಲಿಸ್ತೀವಿ. ಭಾವನೆಗಳನ್ನು, ನಮ್ಮ ಎಮೋಷನ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀರಾ, ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೀವಿ. ಸದ್ಯ ಆ ಸಂಕಷ್ಟದಿಂದ ನೀವು ನಮ್ಮನ್ನು ಪಾರು ಮಾಡಿಬಿಟ್ರಿ ಡಾಕ್ಟ್ರೆ. ಪ್ರಸ್ತುತ ಕಗ್ಗದಲ್ಲಿ ಮಾನ್ಯ DVG ಅವರು ಮನುಷ್ಯನ ಮನಸ್ಸಿನ ಸಂಕೀರ್ಣತೆಯ ಬಗೆಗೆ ಬೆಳಕು ಚೆಲ್ತಾರೆ. ಮನುಷ್ಯನ ಮನಸ್ಸು ಅತ್ಯಂತ ಸೂಕ್ಷ್ಮವಾದದ್ದು, ಅದನ್ನ ಕಾಪಿಟ್ಟುಕೊಳ್ಳುವುದು ಅತ್ಯಂತ ಕಷ್ಟದ ಕೆಲಸ. ಅದಕ್ಕೆ DVG ಮತ್ತೊಂದು ಕಗ್ಗದಲ್ಲಿ ಉದಾಹರಣೆ ಕೊಡ್ತಾರೆ. ಹೇಗೆ ಮನಸ್ಸನ್ನ ನಾವು ಆಳ್ಬೇಕು ಅಂದ್ರೆ, ಹೇಗೆ ಹಠದ ಮಗುವನ್ನ ನಾವು ಸಂತೈಸ್ತೀವೋ, ಅದಕ್ಕೆ ಬೇಕಾದ ಕಥೆಗಳನ್ನ ಹೇಳಿ, ಬೇಕಾದ ತಿಂಡಿ ತಿನಿಸುಗಳನ್ನು ಕೊಟ್ಟು ಹೇಗೆ ಆ ಮನಸ್ಸನ್ನ, ಆ ಮಗುವನ್ನ ಸಂತೈಸ್ತೀವೋ, ಹಾಗೆಯೇ ನಮ್ಮ ಮನಸ್ಸನ್ನು ಕೂಡ ಸಂತೈಸಬೇಕು, ಅದನ್ನ ಜೋಪಾನವಾಗಿ ಕಾಪಿಟ್ಟುಕೊಳ್ಳಬೇಕು ಎನ್ನುವುದನ್ನ ಈ ಪ್ರಸ್ತುತ ಕಗ್ಗದಲ್ಲಿ ಅತ್ಯಂತ ಮನೋಜ್ಞವಾಗಿ DVG ಬಿಂಬಿಸಿದ್ದಾರೆ. ಧನ್ಯವಾದಗಳು. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ.
108 ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ, ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ, ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ, ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ.